ಸದನ ಅಲ್ಲ ಸದರ ಆಗ್ಬಿಟ್ಟಿದೆ. ಕರ್ನಾಟಕ ವಿಧಾನಸಭಾ ಅಧಿವೇಶನ ಮುಂಗಾರು ಅಧಿವೇಶನ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಕಾರಣಕ್ಕೆ ಸ್ವಲ್ಪ ತಡವಾಗಿ ಶುರುವಾಯಿತು. ಅಧ್ಯಕ್ಷರೇ, ಮೊದಲೇ ಬಾರಿಗೆ ಬಹಳ ವರ್ಷದ ನಂತರ ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಮಂತ್ರಿಗಳು ಇನ್ನೂ ಕೂಡ ಪ್ರಮಾಣ ವಚನ ಸ್ವೀಕರಿಸಿರಲಿಲ್ಲ. ಎರಡನೇ ಹಂತದ ವಿಸ್ತರಣೆಯಲ್ಲಿ ಮಂತ್ರಿಗಳು ಹೊಸಬರು ಆಗಷ್ಟೇ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದೆಲ್ಲದರ ನಡುವೆ ಮುಂಗಾರು ಅಧಿವೇಶನವೇನೋ ನಡೀತು. ಅದು ಕೂಡ ಬೆಳಗಾವಿಗೆ ಹೋಗುತ್ತೆ ಅಂತ ಚರ್ಚೆ ಆಗ್ತಾ ಇತ್ತು. ಏನೋ ನಡೆಸಬೇಕಲ್ಲ ಅಂತ ನಾಮಕೆ ವಾಸ್ತೆ ನಡೆಸಿದಂಥ ಅಧಿವೇಶನದ ರೀತಿ ಇತ್ತು. ಸದನ ಅಲ್ಲ ಸದರ ಅಂತ ನಾನು ಮೊದಲಿಗೆ ಹೇಳಿದೆ. ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ತುಂಬಾ ಎಚ್ಚರಿಕೆಯಿಂದ ಇದನ್ನ ಹೇಳ್ತಾ ಇದ್ದೀನಿ. ಯಾವ ರೀತಿ ಬೇಜವಾಬ್ದಾರಿಯಿಂದ ಜನರ ಹಣವನ್ನ, ದಿನಕ್ಕೆ 1 ಕೋಟಿ ಹಣವನ್ನ ಯಾವ ರೀತಿ ಖರ್ಚು ಮಾಡಿ ಬಿಸಾಕ್ತಾ ಇದ್ದಾರೆ, ವೇಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಜವಾಬ್ದಾರಿಯುತ ಏನು ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ ಒಟ್ಟಾರೆ ವ್ಯವಸ್ಥೆ, ನಮ್ಮ ಸರ್ಕಾರಿ ವ್ಯವಸ್ಥೆ ಏನಿದೆ, ಇದು 15 ದಿನಗಳ ಸದನವನ್ನ 3 ದಿನ ಮೊದಲೇ ಮುಗಿಸ್ತು. ಏನು 13ಕ್ಕೆ ಸ್ಟಾರ್ಟ್ ಆಗಿದ್ದು 25ರವರೆಗೂ ಇರಬೇಕಾಗಿತ್ತು, 27ರವರೆಗೂ ಇರಬೇಕಾಗಿತ್ತು, 24ಕ್ಕೆ ಮುಗಿಸಿದ್ರು. ಆದ್ರೆ ಅಲ್ಲಿ ನಡೆದಿದ್ದೇನು? ನಿಜಕ್ಕೂ ರಾಜ್ಯದ ಜನರ ಸಮಸ್ಯೆಗಳು ಚರ್ಚೆ ಆಯ್ತಾ? ಬರದ ಬಗ್ಗೆ ಚರ್ಚೆ ಆಯ್ತಾ? ಯಾವುದರ ಬಗ್ಗೆ ವಿಚಾರ ವಿಮರ್ಶೆಗಳಾಗಬೇಕಾಗಿತ್ತು, ಪ್ರಶ್ನೋತ್ತರ ಆಗಬೇಕಾಗಿತ್ತು, ಯಾವುದಾದ್ರೂ ಆಯ್ತಾ? ಅಸಲಿಗೆ ಸದನದಲ್ಲಿ ಆಗಿದ್ದೇನೋ ಇದರ ಒಂದು ರಿವ್ಯೂವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ಬಾರಿ ಈ ಸದನವನ್ನೇ ನಿಜಕ್ಕೂ ಒಂಥರ ಯಾರಾದ್ರೂ ನೋಡಿ ಗೇಲಿ ಮಾಡೋದಾದ್ರೆ ಅಷ್ಟೂ ದಿನಗಳು ಕೂಡ ಇದನ್ನೊಂದು ಕಾಮಿಡಿ ಪೀಸ್ ಥರ ನೋಡ್ಬೋದು, ಹಾಗಿತ್ತು ಈ ಸದನ. ಸೊ ಸುಮನ್ ಟಿವಿಗೆ ಸ್ವಾಗತ. ನಾನು ಓಂ. ಈ ಸದನ ಇತ್ತಲ್ಲ, ಇದನ್ನು ಯಾಕಾದರೂ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಯಾಕೆ ಇದನ್ನು ಮಾಡಬೇಕು? ರಾಜ್ಯದ 224 ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ರಾಜ್ಯಾದ್ಯಂತ ಬರ ಇದೆ, ಸೂಪರ್ ಎಲ್ನಿನೋ ಇದೆ, ಜನ ಒದ್ದಾಡ್ತಾ ಇದ್ದಾರೆ, ರಸ್ತೆಗಳಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಈಗಾಗಲೇ ಕೃಷಿಕರಂತೂ ಬರದಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಏನ್ ಮಾಡ್ತಾ ಇದೆ ಸರ್ಕಾರ? ಅದನ್ನ ಜನರ ಮುಂದಿಡುವಂತ ಪ್ರಯತ್ನ ಆಗುತ್ತಾ ಅಂತ ಹೇಳಿದ್ರೆ ಮೊದಲ ದಿನದಿಂದಾನು ಬರೀ ಹೈಡ್ರಾಮಾ, ಬರೀ ಹಂಗಾಮ. ಮೊದಲಿಗೆ ಸಚಿವರುಗಳ ಎಲ್ಲರ ಏನು ಸ್ವಾಗತ ಆಯಿತು, ಮುಖ್ಯಮಂತ್ರಿಗಳು ಸ್ವಾಗತ ಮಾಡಿದ್ರು. ಆರಂಭದಲ್ಲಿ ಶ್ರದ್ಧಾಂಜಲಿ ಆಗುತ್ತೆ. ಆ ನಡುವಲ್ಲಿ ಏನು ಚಳಿಗಾಲದ ಅಧಿವೇಶನ, ಬಜೆಟ್ ಅಧಿವೇಶನ ಆದಮೇಲೆ ಮುಂಗಾರು ಅಧಿವೇಶನ ಏನಾಗಿರುತ್ತೆ, ಅದರ ನಡುವಿನ ಒಂದಷ್ಟು ಯಾರೆಲ್ಲ ಘನವೆತ್ತ ವ್ಯಕ್ತಿಗಳು ಏನು ದೈವಾಧೀನರಾಗಿದ್ದರೆ ಅವ್ರಿಗೊಂದು ಶ್ರದ್ಧಾಂಜಲಿ ನಡೆಯುತ್ತೆ. ಅದಾದ ಮೇಲೆ ನಡೆದಿದ್ದೆಲ್ಲ ಪ್ರತಿದಿನ ಗಲಾಟೆನೆ, ಏನೇನೂ ಇಲ್ಲ. ಲೋಕಸಭಾ ಅಧಿವೇಶನ ನಡೆದಾಗ ಅಲ್ಲಿ ಹೇಗೆ ಕಾಂಗ್ರೆಸ್ ಮತ್ತದರ ಮಿತ್ರ ಪಕ್ಷಗಳು ಬಿಜೆಪಿ ವಿರುದ್ಧ ಕೇವಲ ಜಂತರ್ ಮಂತರ್ ಪ್ರತಿಭಟನೆ ಇಟ್ಕೊಂಡು ಅಷ್ಟೂ ದಿನಗಳ ಲೋಕಸಭೆ ಅಧಿವೇಶನವನ್ನು ಹಾಳುಗೆಡವಿದ್ವು, ಅಲ್ಲಿ ರಾಜ್ಯಸಭೆಯಲ್ಲೂ ಕೂಡ ಬಹುತೇಕ ಕೆಲವು ಗಂಟೆಗಳ ಚರ್ಚೆ ಆಯಿತು, ಹಾಳುಗೆಡವಿದ್ವು. ಅದೇ ರೀತಿಯಲ್ಲಿ ಇಲ್ಲಿ ಬಿಜೆಪಿ ಮತ್ತದರ ಮಿತ್ರ ಪಕ್ಷ ಸೇರ್ಕೊಂಡು ರಾಜ್ಯದ ಜನರ ಸಮಸ್ಯೆಗಳ ಚರ್ಚೆ ಆಗೋದನ್ನ ತಡೆದು ಬರೀ ಪ್ರತಿಭಟನೆಯನ್ನ ಮಾಡ್ತು. ಕೇವಲ ಧಿಕ್ಕಾರಗಳಿಗೆ ಸೀಮಿತ ಆಗಿತ್ತು. ವಜಾ ಮಾಡಿ ನಾಗೇಂದ್ರ ವಜಾ ಮಾಡಿ, ಎಲ್ಲೋಯ್ತು ವಾಲ್ಮೀಕಿ ಹಣ ಎಲ್ಲೋಯ್ತು, ರಾಹುಲ್ ಗಾಂಧಿ ಮನೆಗೋಯ್ತು. ಈ ಘೋಷಣೆಗಳೇ 10 ದಿನ ಕೇಳಿಸಿದ್ದು ಬಿಟ್ರೆ ಇನ್ನೇನು ನಡೀಲಿಲ್ಲ ಅನ್ನುವಂಥದ್ದು ಬೇಸರ. ಇನ್ನ ಸಭಾಧ್ಯಕ್ಷರ ಆಯ್ಕೆ ಆಯಿತು. GS ಪಾಟೀಲ್ರು ಆಯ್ಕೆ ಆದರೂ ಮನಸ್ಸಿಂದ ಮಂತ್ರಿ ಆಗಬೇಕಾಗಿತ್ತವರು. ಅವರಿಗೆ ಆ ಬಯಕೆ ಇತ್ತು. ಆದರೆ ಅವರಿಗೆ ಸಿಕ್ಕಿದ್ದು ಸಭಾಧ್ಯಕ್ಷ ಸ್ಥಾನ. ಅದನ್ನು ಅವರು ಅಂದರೆ ನಿಭಾಯಿಸೋದಕ್ಕೆ ಮಾತುಗಾರರಾಗಿರಬೇಕು. ನಾವು ರಮೇಶ್ ಕುಮಾರ್ ರೀತಿಯ, ಕಾಗೇರಿ ಅಂತ ಅವರು, ಬೋಪಯ್ಯ ಇದ್ರು ಹಿಂದೆ, ಅಂದರೆ ಅಟ್ಲೀಸ್ಟ್ ರಮೇಶ್ ಕುಮಾರ್ ಥರದವರು ಅಥವಾ ಕಳೆದ ಬಾರಿ UT ಖಾದರ್ ಥರದವರು ಭಾಳ ಸಮರ್ಥವಾಗಿ ನಿಭಾಯಿಸಿದ್ರು. ಕಾಗೋಡು ತಿಮ್ಮಪ್ಪನವರು ಸಮರ್ಥವಾಗಿ ನಿಭಾಯಿಸಿದಂಥವರು ಬಹಳ ಜನ ಇದ್ದರು ನಾವು ಇತ್ತೀಚೆಗೆ ನೋಡಿದ ವರ್ಷಗಳಲ್ಲಿ. ಅದರಲ್ಲಿ GS ಪಾಟೀಲ್ರು ಯಾಕೋ ತುಂಬ ಸಾಫ್ಟ್ ಆಗಿರುವಂಥ ಸಭಾಧ್ಯಕ್ಷರು ಅನ್ಸುತ್ತೆ. ಈ ರೀತಿ ಸಭಾಧ್ಯಕ್ಷರಾದರೆ ಸಭಾಧ್ಯಕ್ಷರ ಪೀಠಕ್ಕೆ ಗೌರವ ಕೊಡುವಂಥವರು ಕೂಡ ಅದನ್ನು ಗೌರವಿಸೋದಿಲ್ಲ. ನಾವು ವಿಧಾನಸಭಾ ಅಧಿವೇಶನ ಅಂತ ಹೇಳಿದರೆ ಏನು 6 ತಿಂಗಳು ಅವರು ಕೆಲಸ ಮಾಡಿರ್ತಾರೆ. 224 ಶಾಸಕರು, ಸರ್ಕಾರ, ಮಂತ್ರಿಗಳು, ಅವರು ಬಂದು ಅಲ್ಲಿ ಎಕ್ಸಾಮ್ ಬರೆಯೋ ರೀತಿ, ಅಂದರೆ ಎಸ್ಪೆಷಲಿ ಸರ್ಕಾರ ಎಕ್ಸಾಮ್ ಬರೆಯುತ್ತೆ, ಅದನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ, ಪ್ರಶ್ನೆಗಳು, ಉತ್ತರಗಳು.
ಅದಿರುತ್ತೆ. ಇಲ್ಲಿ ಅದಾಗ್ಲೇ ಇಲ್ಲ ಅಂದ್ರೆ ವರ್ಷ ಇಡೀ ಓದಿದ್ದಾರೆ, ಎಕ್ಸಾಮೇ ಆಗ್ಲಿಲ್ಲ ಅಂದ್ರೆ ಹೇಗಿರುತ್ತೆ ಹೇಳಿ? ಸೊ ಆ ಪರಿಸ್ಥಿತಿ, ವರ್ಷ ಇಡೀ ಕೆಲಸ ಮಾಡಿದ್ದಾರೆ, ಅದನ್ನ ಜನರ ಮುಂದೆ ಇಡಬೇಕು ಅಂತಂದ್ರೆ ಅಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ಬರೀ ನಾಗೇಂದ್ರನನ್ನ ವಜಾ ಮಾಡಿ ಕೇವಲ ಒಬ್ಬ ವ್ಯಕ್ತಿಗೋಸ್ಕರ ಇಡೀ ರಾಜ್ಯದ ಸಮಸ್ಯೆಗಳನ್ನ ಬಲಿ ಕೊಟ್ಟಿದ್ದು ವಿಪಕ್ಷದ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಸರಿ? ನಿಮ್ಮನ್ನ ಜನ ಮುಂದಿನ ಬಾರಿ ಆಯ್ಕೆ ಮಾಡಬೇಕಾ? ಈ ಪ್ರಶ್ನೆಯನ್ನ ಜನರೇ ಕೇಳ್ಕೊತಾ ಇದ್ದಾರೆ. ಈಗ ಬರೀ ಏನು ರಾಜ್ಯದ ಕಷ್ಟಗಳು ಸಮಸ್ಯೆಗಳ ಏನು ಆ ವಿಚಾರವನ್ನ ಸರ್ಕಾರದ ಮುಂದಿಟ್ಟು ಸರ್ಕಾರವನ್ನು ಹಣಿಬೇಕಾದವರು, ಸರ್ಕಾರವನ್ನು ಪ್ರಶ್ನೆ ಮಾಡಿ ಅವರಿಂದ ಉತ್ತರ ಪಡಿಬೇಕಾದವರು, ಯಾವ್ಯಾವ ಇಲಾಖೆಯಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಯಾವ್ಯಾವ ಮಂತ್ರಿಗಳು ಏನೇನು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕನಸೇನು, ಇದನ್ನ ಕೇಳಿಕೊಂಡು ರಾಜ್ಯದ ಅಭಿವೃದ್ಧಿಯತ್ತ ರಚನಾತ್ಮಕ ವಿರೋಧ ಪಕ್ಷವಾಗಿ ನಿಂತ್ಕೊಳ್ಬೇಕಾದಂತ ಬಿಜೆಪಿ JDS ನಾಗೇಂದ್ರ ರಾಜೀನಾಮೆ ಒಂದನ್ನು ಇಟ್ಕೊಂಡೇನೆ ಇಡೀ ಸದನವನ್ನ ಹಾಳು ಮಾಡಿದ್ದು. ಮುಂದಿನ ದಿನಗಳಲ್ಲಿ ಸದನ ನಡೆಯುತ್ತಾ? ರಾಜ್ಯದ ಜನರ ಸಮಸ್ಯೆಗಳಿಗೆ ಸರ್ಕಾರ ಏನು ಸ್ಪಂದಿಸ್ತಾ ಇದೆ, ಯಾವ್ಯಾವ ಇಲಾಖೆಗಳು ಏನೇನು ಅನುದಾನ ಕೊಡ್ತಾ ಇದೆ, ಏನೇನು ಯೋಜನೆಗಳಿದೆ, ಅದರ ಅನುಷ್ಠಾನ ಎಷ್ಟಾಗಿದೆ, ಯಾವ ಹಂತದಲ್ಲಿದೆ, ಟೈಮ್ ಬೌಂಡಲ್ಲಿ ಮುಗಿಯುತ್ತಾ, ಇದೆಲ್ಲವನ್ನ ತಿಳ್ಕೊಳ್ಳುವಂಥ ಒಂದೇ ಒಂದು ವೇದಿಕೆ ಅಂದರೆ ಅದು ವಿಧಾನಸಭಾ ಅಧಿವೇಶನ. ಆ ಅಧಿವೇಶನ ವರ್ಷದಲ್ಲಿ 3 ಬಾರಿ ನಡೆಯುತ್ತೆ. ಆ 3 ಬಾರಿಯಲ್ಲಿ ಬಹುತೇಕ ಹಿಂಗೆ ಕಳೆದೋಗ್ತಾ ಇದೆ. ಈಗಲೇ ಹಿಂಗೆ ಅಂದರೆ ಇನ್ನು ಚುನಾವಣೆಗೆ ಹತ್ರ ಆಗ್ತಾ ಇರುವಂಥ ಅಧಿವೇಶನಗಳಂತೂ ಇನ್ನೂ ಪ್ರತಿಭಟನೆ, ಇನ್ನೂ ಅಬ್ಬರದಿಂದ ಕೂಡಿರ್ತವೆ. ಇಲ್ಲಿ ಯಾರ ಮಾತನ್ನು ಯಾರೂ ಕೇಳೋದಿಲ್ಲ. ಬರುವ ದಿನಗಳಲ್ಲೇನಾದರೂ ಅಧಿವೇಶನವನ್ನ ನಡೆಸುವಾಗ ಅಧಿವೇಶನದ ಒಳಗೆ ಪ್ರತಿಭಟನೆ ಮಾಡಬಾರ್ದು, ಪ್ರಶ್ನೋತ್ತರ ವೇಳೆಗೆ ಅವಕಾಶ ಕೊಡಬೇಕು, ಏನು ಗಮನ ಸೆಳೆಯುವಂಥ ಸೂಚನೆಗಳಿಗೆ ಅವಕಾಶ ಕೊಡಬೇಕು, ಜೊತೆಗೆ ಚರ್ಚಿಸಬೇಕಾದಂಥ ಪ್ರಮುಖ ವಿಷಯಗಳು, ನಿಲುವಳಿ ಸೂಚನೆ ಆದಂಥ ವಿಚಾರಗಳು, ಹಾಗೇನೆ ನಿಯಮ 69 ಅಡಿ ಕನ್ವರ್ಟ್ ಆದಂಥ ವಿಚಾರಗಳನ್ನು ಚರ್ಚೆ ಮಾಡಲೇಬೇಕು, ಅದಕ್ಕೆ ಅವಕಾಶ ಕೊಡಲೇಬೇಕು. ಯಾವುದೇ ವಿರೋಧ ಆ ಸದನದ ಒಳಗೆ ನಡಿಬಾರ್ದು. ಹೊರಗಡೆ ಪ್ರತಿಭಟನೆ ಮಾಡಿ, ಸದನದ ಒಳಗೆ ಮಾಡಿದರೂ ಕೂಡ ಒಂದು ನಿಗದಿತ ಸಮಯದಲ್ಲಿ ಮಾಡಬೇಕು ಅನ್ನುವಂಥದ್ದು ಏನಾದರೂ ರೂಲನ್ನು ತಂದರೆ ಮಾತ್ರ ಅದು ಎರಡೂ ಪಕ್ಷಗಳಿಗೆ ಅನ್ವಯಿಸುತ್ತೆ. ಇವ್ರ ಸರ್ಕಾರ ಇದ್ರು, BJP ಇದ್ರು, JDS ಇದ್ರು, ಕಾಂಗ್ರೆಸ್ ಇದ್ರು, ಎಲ್ರಿಗೂ ಕೂಡ ಜನರಿಗೆ ಗೌರವ ಕೊಡಬೇಕು ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಚರ್ಚೆ ನಡಿಬೇಕು. ಬರದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಈ ಬಾರಿ ಬಹಳಷ್ಟು ವಿಚಾರಗಳಿತ್ತು ಚರ್ಚೆ ಮಾಡೋದಕ್ಕೆ, ಜನರ ಸಮಸ್ಯೆಗಳು 106 ಇತ್ತು. ಅದಕ್ಕೆ ಯಾವುದಕ್ಕೂ ಕೂಡ ಸರ್ಕಾರ ಕೂಡ ಅದನ್ನ ಚರ್ಚೆ ಮಾಡ್ತೀನಿ ಅಂತ ಹೇಳ್ತು, ಆದರೆ ಅವರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಇರ್ತಾರೆ ಹೊರತು ಮುಕ್ತ ಮನಸ್ಸಿಂದ ಚರ್ಚೆ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಇನ್ನು ಬಹಳ ಪ್ರಮುಖವಾಗಿ ಈ ಬಾರಿ ಒಂಥರ ಪಾರ್ಲಿಮೆಂಟೇರಿಯನ್ ಅನ್ಸ್ಕೊಳ್ಳುವಂಥವ್ರು ಸದನದ ಒಳಗಿಲ್ಲ ಅನ್ನುವಂಥದ್ದು ಬೇಸರ. ಒಂದು ಕಾಲದ JC ಮಾಧುಸ್ವಾಮಿ ಇರಬಹುದು, P ರಾಜೀವ್ ಇರೋದು, ಕುಡ್ಚಿ ಶಾಸಕರಾಗಿದ್ದಂಥ ರಾಜೀವ್, ಇಂತಹವ್ರು ಇಲ್ದೇನೆ ಸದನದ ನಿಯಮಾವಳಿಗಳು ಯಾರಿಗೂ ಗೊತ್ತಿಲ್ಲ. ಇನ್ನ ಬಸವರಾಜ ರಾಯ ರೆಡ್ಡಿ ಇದ್ರು, ಅವ್ರು ಮಂತ್ರಿ ಆದ್ಮೇಲೆ ಅವ್ರು ಅದನ್ನ ಎತ್ತೋದಿಕ್ ಹೋಗಲ್ಲ, ಯಾಕೆಂದ್ರೆ ಅವರು ಸರ್ಕಾರದ ಪರ ನಿಂತ್ಕೊಂಡಿರ್ತಾರೆ. ಇಲ್ಲಿ ಸ್ಪೀಕರ್ ಕೂಡ ಏನು ಸೆನ್ಸಿಬಲ್, ಆಕ್ಟಿವ್, ತುಂಬಾ ಅಂದ್ರೆ ಸೆನ್ಸಿಬಲ್ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರುವಂಥದ್ದು ಸ್ಪೀಕರ್ ತುಂಬಾ ಆಕ್ಟಿವ್ ಆಗಿರಬೇಕು, ರಿಯಾಕ್ಷನ್ ಇರಬೇಕು ಬೇಗ. ಆ ಥರದವ್ರು ಇಲ್ಲದೇನೆ ಆಡಳಿತ ಪಕ್ಷಕ್ಕೂ ಸದರ ಸಿಕ್ದಂಗಾಗುತ್ತೆ, ವಿಪಕ್ಷಕ್ಕೂ ಸದರ ಸಿಕ್ದಂಗಾಗುತ್ತೆ. ಇದಾಗಿನೇ ಇಡೀ ಸದನ ಅಷ್ಟು ದಿನಗಳು ಒಂಥರ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗಾಯ್ತು. ಪ್ರತಿದಿನ 60 ಲಕ್ಷದಿಂದ 1 ಕೋಟಿ ಖರ್ಚಾಗುತ್ತೆ. 224 ಶಾಸಕರು ಹಾಗೇನೆ ಪಕ್ಕದ ವಿಧಾನ ಪರಿಷತ್ತು ಎಲ್ಲವನ್ನ ಸೇರಿಸ್ಕೊಂಡು 1 ಕೋಟಿಯನ್ನ ಪ್ರತಿನಿತ್ಯ ಹಾಳು ಮಾಡಿದ್ರು. ಏನ್ ಮಾಡೋಕ್ಕಾಗುತ್ತೆ? ಇವ್ರ ಹಠ ಬಿಡಲ್ಲ, ಅವರು ಅದನ್ನ ಒಪ್ಪಲ್ಲ ಅಂತಂದಾಗ ಜನ ಅದರಿಂದ ಅನುಭವಿಸ್ಬೇಕಾಗಿ ಬರುತ್ತೆ. ಜನ ಮುಂದಿನ ಬಾರಿ ಮತ್ತೆ ಸರ್ಕಾರವನ್ನು ಬದಲಾಯಿಸ್ತಾರೆ. ಆಗ ಮತ್ತೆ ಇವ್ರು ಅವ್ರನ್ನ ಬೈತಾರೆ. ಆವಾಗ ನೀವೇನು ಮಾಡಿದ್ರಿ ಅಂತ ಇವ್ರು ಅವ್ರನ್ನ ಕೇಳ್ತಾರೆ ಅಷ್ಟೇ, ಏನು ಬದಲಾವಣೆ ಆಗೋದಿಲ್ಲ. ಸೊ ಇದನ್ನ ನೋಡಿ ಜನ ಬೇಸತ್ತು ಹೋಗಿದ್ದಾರೆ. ಗೊತ್ತಿಲ್ಲ ಇದಕ್ಕೇನಾದರೂ ಹೊಸ ನಿಯಮವನ್ನು ತರ್ತಾರ, ಸದನದ ಒಳಗೆ ಚರ್ಚೆ ಆಗಲೇಬೇಕು ಗರಿಷ್ಠ ಸಮಯ ಅನ್ನುವಂಥ ಏನಾದರೂ ಲೋಕಸಭೆಯಲ್ಲೂ ಅದು ಬರಬೇಕು. ಅದನ್ನೇ ರಾಹುಲ್ ಗಾಂಧಿ ಮತ್ತವರ ಮಿತ್ರ ಪಕ್ಷಗಳು ಅಮಿತ್ ಶಾ, ನರೇಂದ್ರ ಮೋದಿ ಬಂದು ಉತ್ತರ ಕೊಡಿ ಅಂತ ಹೇಳಿ ಲೋಕಸಭೆಯಲ್ಲಿ ಮಾಡಿದ್ದಾಯ್ತು. ಅವ್ರು ಹೇಳಿದ್ರು ಸಂಬಂಧಪಟ್ಟ ಇಲಾಖೆ ಅದ್ರ ಮಂತ್ರಿಗಳು ಉತ್ತರ ಕೊಡ್ತಾರೆ, ನಾವು ಅದಕ್ಕೆ ಕೊಡುವಂಥ ಅವಶ್ಯಕತೆ ಇಲ್ಲ, ನಮ್ದು ಬಂದಾಗ ನಾವು ಬರ್ತೀವಿ ಅಂತ ಹೇಳಿದ್ರು. ಅಲ್ಲಾಗ್ಲಿಲ್ಲ. ಇಲ್ಲಿ ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಹನೂರು ಏನ ದುರಂತ ಆಯ್ತು, 3 ಜನ ಶೂಟೌಟ್ ಆಯ್ತು. ಅವರು ವಿಚಾರ ತಕ್ಕೊಂಡು 1-2 ದಿನ ಚರ್ಚೆ, ಅದನ್ನೇ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಗಳನ್ನ ಮಾಡಿ ಸದನದಲ್ಲಿ ಚರ್ಚೆಗೆ ಅವಕಾಶನೇ ಕೊಡಲಿಲ್ಲ. ಇದರ ಬಗ್ಗೆ ಏನಾದರೂ ನಿಯಮಾವಳಿ ತಂದ್ರೆ ಮಾತ್ರ ರಾಜ್ಯದ ಸಮಸ್ಯೆಗಳ ಚರ್ಚೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಪ್ರತಿಭಟನೆ, ಧಿಕ್ಕಾರ, ಘೋಷಣೆಗಳಲ್ಲೇ ಅಮೂಲ್ಯವಾದಂಥ ಅಷ್ಟು ವರ್ಷ ಇಡೀ ಮಾಡಿದಂಥ ಕೆಲಸದ ಅಂದ್ರೆ ಓದಿದಂಥ ಪುಸ್ತಕದ ಬಗ್ಗೆ ಎಕ್ಸಾಮ್ ಬರೆಯುವಂಥ ಒಂದು ಅಧಿವೇಶನ ಅನ್ನುವಂಥದ್ದು ಹಾಳಾಗಿ ಹೋಗುತ್ತೆ. ನೋಡೋಣ ಮುಂದಾದರೂ ಇದರ ಬಗ್ಗೆ ಏನಾದರೂ
ಕ್ರಮ ಆಗುತ್ತಾ ಸ್ಪೀಕರ್ ಕಡೆಯಿಂದ, ಇಲ್ಲ ಅಂತ ಹೇಳಿದ್ರೆ ಸರ್ಕಾರದ ನಿಯಮಾವಳಿಗಳಲ್ಲಿ ಬದಲಾವಣೆ ಆಗುತ್ತಾ ಕಾದ್ ನೋಡಬೇಕು. ಇದು ನಮಗನ್ಸಿದ್ದೆ ಸರಿ ಆಗಬೇಕು ಅಂತಿಲ್ಲ. ನಿಮ್ಮ ಅಭಿಪ್ರಾಯ ಬೇರೆನೂ ಆಗಿರ್ಬೋದು, ಅದಕ್ಕೂ ಕೂಡ ಸ್ವಾಗತ. ಕಮೆಂಟ್ ಮಾಡಿ ಏನಾಗಬೇಕಾಗಿತ್ತು, ಏನಾಗಬೇಕು ಅನ್ನೋದು. ಮತ್ತಷ್ಟು ಈ ರೀತಿಯ ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.